ನಮಃ ಶಿವಾಯ. ನಾನು ಆವತ್ತಿಯಿಂದ ಕಾಶಿಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿ 175 ದಿನ ಆಯಿತು ಅಂತ ಹೇಳಿದ್ನಲ್ವ. ಈ 175 ದಿನದಲ್ಲಿ ನಾನು ಒಬ್ರ ಹತ್ರ ಏನೂ ಕೇಳಿಲ್ಲ ಆಯಿತಾ. ನಮ್ಮ ಹತ್ರ ಬಂದು ನಾನು ಈಸ್ಕೊಂಡಿದ್ದೀನಿ. ಅದೇನೇ ಆಗಲಿ ಕಾಲಕ್ಕೆ ಚಪ್ಪಲಿ ಹಾಕಲ್ಲ, ಏನು ಹೇಳ್ರಿ, ಕಾಲಕ್ಕೆ ಚಪ್ಪಲಿ ಹಾಕಲ್ಲ. ಇನ್ನೊಂದು ಮೇಯ್ನು, ದುಡ್ಡೇ ಬೇಡ. ಇದೇ ಚಾಲೆಂಜ್ ಇದ್ದಿದ್ದಲ್ವ, ಬೇಡ. ನಮ್ಮ ಹತ್ರ ನಾವು ಕೇಳ್ದಿರ ನಮ್ಮ ಹತ್ರಕ್ಕೆ ಬಂತು ಅಂದರೆ ನಾವು ಅದರಲ್ಲಿ ಇನ್ನೊಬ್ರಿಗೆ ಕೊಟ್ಟು ನಾವು ತಿನ್ನಬೇಕು. ಇದು ರೂಲ್ಸು. ಇದೇ ಥರ ಬದುಕಿದ್ದೀನಿ. ಒಂದು ಟೆಂಟ್ ಇಲ್ಲ ಆಯಿತಾ, 2 ಬೆಡ್ಶೀಟು ನೋಡಿರಿ, ಬ್ಯಾಗು, 2 ಬೆಡ್ಶೀಟು, ಒಂದು ಜೊತೆ ಬಟ್ಟೆ, 2 ಟವಲ್ಲು ಅಷ್ಟೇ ನಂದು ಆಯಿತಾ. ಈ ಥರ ಟ್ರಾವಲ್ಲು, ಕಾಲಕ್ಕೆ ಚಪ್ಪಲಿ ಹಾಕೋಂಗಿಲ್ಲ, ಯಾರನ್ನೂ ಏನು ಕೇಳೋಂಗಿಲ್ಲ. ದುಡ್ಡು ಉಪಯೋಗಿಸ್ಬೇಕು, ನಾವು ಯಾರನ್ನೂ ಕೇಳಬಾರ್ದು. ನಮ್ಮ ಹತ್ರಕ್ಕೆ ಬಂದರೆ ನಾವು ಉಪಯೋಗಿಸ್ಬೇಕು. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ನಾವು ಯಾರನ್ನೂ ಕೇಳಬಾರ್ದು. ನಮ್ಮ ಹತ್ರಕ್ಕೆ ಬಂದರೆ ನಾವು ಉಪಯೋಗಿಸ್ಬೇಕು, ಅರ್ಧ ಬೇರೆಯವ್ರಿಗೆ ಕೊಟ್ಟು ಉಪಯೋಗಿಸ್ಬೇಕು. ಓಂ ನಮಃ ಶಿವಾಯ. ಈ ಥರ ಯಾರಾನ ಸೋಲೋ ಟ್ರಾವೆಲ್ ಮಾಡೋರು ಇದ್ದಾರಾ? ಎಷ್ಟೋ ಕಷ್ಟಗಳು ಬಂದಿರುತ್ತೆ, ಎಷ್ಟೋ ಇದು ಬಂದಿರುತ್ತೆ. ನಾನು ಯಾರಿಗೂ ಹೇಳ್ಕೊಂಡಿಲ್ಲ, ಏನು ಹೇಳಿ, ಇದುವರೆಗೂ ಕಷ್ಟದ ವೀಡಿಯೋ ನಾನು ಯಾವುದೂ ಮಾಡಿಲ್ಲ. ನಂಗೆ ಈ ಥರ ಕಷ್ಟ ಆಗೈತೆ ನೋಡಿ, ಕಾಲಿಗೆ ಚಪ್ಪಲಿ ಹಾಕಲ್ಲ. ಆದರೂ ನಾನು ಇವತ್ತವರೆಗೂ ಯಾರಿಗೂ ಹೇಳಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಾಗಲಿ ಅಂದ್ಬಿಟ್ಟು. ಆದರೆ ಕಷ್ಟ ಅಂತಲ್ಲ, ಯಾರ್ಯಾರು ಹೆಂಗೆಂಗೋ ಸೋಲೋ ಟ್ರಾವೆಲ್ ಮಾಡ್ತಾರೆ, ಸ್ಕೇಟಿಂಗಲ್ಲಿ ಎಲ್ಲ ಅವ್ರವ್ರ ಕಷ್ಟ ಹೇಳ್ಕೊತಾರೆ. ಕಾಡು ಒಳಗಡೆ ಎಲ್ಲ ಮಲ್ಕೊಂಡು, ನಾನು ಕಾಡು ಬೆಟ್ಟ ಗುಟ್ಟ ಎಲ್ಲ ಕಡೆನೂ ಅನುಭವಿಸಿದ್ದೀನಿ, ಎಲ್ಲ ಕಡೆನೂ ಮಲ್ಕೊಂಡಿದ್ದೀನಿ ವಿತೌಟ್ ಸೆಕ್ಯೂರಿಟಿ ಆಯಿತಾ. ಇದು ನನ್ನ ಚಾಲೆಂಜ್. ಫೋನ್ಪೇನೇ ಯೂಸ್ ಮಾಡಲ್ಲ. ಫೋನ್ಪೇ, ಪೇಟಿಎಮ್, ಬ್ಯಾಂಕ್, ಸರ್ವರೇ, ಆನ್ಲೈನ್ ಏನೂ ಇಲ್ಲ ಆಯಿತಾ. ಈ ಥರ ಇರೋದು ಹೆಂಗೆ ಸೋಲೋ ಟ್ರಾವೆಲ್ ಮಾಡ್ಬೋದು ಹೇಳ್ರಿ ನೀವೇ. ಇದು ಚಾಲೆಂಜು. ಇನ್ನು ಕಾಶಿಗೆ ರೀಚ್ ಆಗೋಕ್ಕೆ ಇನ್ನೂ ಒಂದು 35 ಡೇಸ್, ಒಂದು 40 ಡೇಸ್ ಆಗುತ್ತೆ. ಅಂದರೆ 230 ದಿನದೊಳಗಡೆ ಹೋಗ್ಬಿಡ್ಬೇಕು. 230 ದಿನದೊಳಗಡೆ ನಾನು ಹೋಗ್ಬಿಡ್ಬೇಕು. ಇನ್ನೂ 700 ಕಿಲೋಮೀಟ್ರ್ ಇದೆ. ನೋಡೋಣ ಆಗುತ್ತಾ ಅಂತ. ದೇವ್ರು ದೇವ್ರು ನೋಡೋಕ್ಕಂತಲೇ ಹೋಗ್ತಾರೆ. ದುಡ್ಡು ಇಲ್ಲದೆ ದೇವ್ರು ನಮ್ಗೆ ಏನಕ್ಕೆ ಗೊತ್ತು ಈ ಚಾಲೆಂಜು. ದೇವ್ರು ನಮಗೆ ಎಲ್ಲ ಕೊಟ್ಟಿದ್ದಾನೆ, ಏನೋ ಕೈ ಕಾಲೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಅದು ನಾವು ಉಪಯೋಗಿಸ್ಕೊಂಡು ಇನ್ನೊಬ್ರಿಗೆ ಉಪಯೋಗ ಆಗಂಗಿರಬೇಕು. ಈ ಕಾಲದಲ್ಲಿ ಎಲ್ಲನೂ ದುಡ್ಡೇ. ದೇವ್ರು ನೋಡೋಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು ಆಗೋಯ್ತಲ್ಲ. ದೇವ್ರು ಕೊಟ್ಟಿರೋದೇನು? ದೇಹದಲ್ಲಿ ಶಕ್ತಿ, ಮನಸ್ಸಲ್ಲಿ ಧೈರ್ಯ. ಏನು ಹೇಳ್ರಿ, ದೇಹದಲ್ಲಿ ಶಕ್ತಿ, ಮನಸ್ಸಲ್ಲಿ ಧೈರ್ಯ ಕೊಟ್ಟವನೇ. ಅದಕ್ಕೋಸ್ಕರ ನಾನು ಈ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. ಕಾಶಿಗೆ ಹೋಗ್ಬೇಕು ಅಂದ್ಕೊಂಡೆ, ಬರೋ ದಾರಿನಲ್ಲಿ ಕನಕದುರ್ಗ, ಆಂಧ್ರ ಪ್ರದೇಶ್ ಕನಕದುರ್ಗ ನೋಡ್ಬೇಕು ಅಂದ್ಕೊಂಡೆ, ಪುರಿ ಜಗನ್ನಾಥ್ ನೋಡ್ಬೇಕು ಅಂದ್ಕೊಂಡೆ, ನೋಡಿದ್ದಾಯಿತು. ಹೋಗ್ತಾ ಇದ್ದೀನಿ. ಬರೋ ದಾರಿನಲ್ಲಿ ತುಂಬ ದೇವಸ್ಥಾನಗಳು ನೋಡಿದ್ದೀನಿ. ಶ್ರೀಶೈಲಂ ಕೂಡ ನೋಡಿದೆ ನಾನು ಶಿವರಾತ್ರಿಗೆ, ಹೇಳಿದ್ನಲ್ವ. ಅದೇ ಥರ ಈ ಥರ ಚಾಲೆಂಜ್ ಯಾರನ್ನ ಅಕ್ಸೆಪ್ಟ್ ಮಾಡೋಂಗಿದ್ರೆ ಮಾಡಿ. ಓಂ ನಮಃ ಶಿವಾಯ.